ಫ್ರಿಡ್ಜ್ ಯಾವತ್ತೂ ರಿಪೇರಿಗೆ ಬರಬಾರ್ದು. ಹೊಸದರಂತೆ ಇರಬೇಕು ಅಂದರೆ ಬರೀ ಇಷ್ಟು ಮಾಡಿದ್ರೆ ಸಾಕು. ಫ್ರಿಡ್ಜಲ್ಲಿ ಕೂಲಿಂಗ್ ಕಡಿಮೆ ಆಗಿದೆ, ಏನೇ ಇಟ್ಟರೂ ಬೇಗನೆ ಹಾಳಾಗುತ್ತೆ, ತರಕಾರಿ ಹಣ್ಣುಗಳು ಫ್ರೆಶ್ ಆಗಿರೋದಿಲ್ಲ ಅಂದರೆ ಇದನ್ನು ನೀವು ತಿಳಿದಿರಲೇಬೇಕು. ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಮತ್ತು ನನ್ನ ಚಾನಲ್ಗೆ ಸ್ವಾಗತ. ನನ್ನ ಹೆಸರು ವೀಕ್ಷಿತ. ನನ್ನ ಚಾನಲ್ ಹೆಸರು ಸಿಂಪ್ಲಿ ಬ್ಯೂಟಿಫುಲ್ ಕನ್ನಡ. ಫ್ರಿಡ್ಜ್ ನಾವೆಲ್ಲರೂ ಬಳಸ್ತೇವೆ. ಹೊಸದರಲ್ಲಿ ಪರವಾಗಿಲ್ಲ, ಫ್ರಿಡ್ಜ್ ಹಳೇದಾಗುತ್ತಾ ಬರ್ತಿದ್ದಂಗೆ ಕೂಲಿಂಗ್ ಕಡಿಮೆ ಆಗುತ್ತೆ. ಫ್ರಿಡ್ಜ್ನಲ್ಲಿ ಏನೇ ಇಟ್ಟರೂ ಬೇಗನೆ ಕೆಡುತ್ತೆ. ನಾವೆಲ್ಲ ಫ್ರಿಡ್ಜೇ ಕೆಟ್ಟಿದೆ, ಬೇರೆ ಫ್ರಿಡ್ಜ್ ತರೋಣ ಅಂತ ಫ್ರಿಡ್ಜನ್ನೇ ಚೇಂಜ್ ಮಾಡ್ತೀವಿ, ಇಲ್ಲ ರಿಪೇರಿ ಮಾಡಿಸ್ತೀವಿ. ಆದರೆ ಹೀಗೆ ಮಾಡುವ ಬದಲು ಫ್ರಿಡ್ಜನ್ನು ಚೆನ್ನಾಗಿ ಮೇಂಟೈನ್ ಮಾಡಿ ಸಾಕು. ಫ್ರಿಡ್ಜ್ ಬಹಳ ದಿನದವರೆಗೆ ಬಾಳಿಕೆ ಬರುತ್ತೆ, ಕೂಲಿಂಗ್ ಕೂಡ ಕಡಿಮೆ ಆಗೋದಿಲ್ಲ, ಹಣ ಕೂಡ ಉಳಿಸ್ಬೋದು. ಫ್ರಿಡ್ಜ್ ಹೊಸದಾಗಿ ತಂದಾಗ ಹೇಗಿತ್ತು ಹಾಗೇ ಇರುತ್ತೆ. ಫ್ರಿಡ್ಜ್ನಲ್ಲಿ ಗ್ಯಾಸ್ಕೆಟ್ ಅಥವಾ ರಬ್ಬರ್ ಇರುತ್ತಲ್ಲ, ಇದು ತುಂಬಾ ಇಂಪಾರ್ಟೆಂಟ್. ಗ್ಯಾಸ್ಕೆಟನ್ನು ಚೆಕ್ ಮಾಡ್ತಾ ಇರಬೇಕು. ಇದು ಲೂಸ್ ಆಗಿದ್ದರೆ ಅಥವಾ ಕಟ್ ಆಗಿದ್ದರೆ ತಕ್ಷಣವೇ ಫ್ರಿಡ್ಜ್ನ ಗ್ಯಾಸ್ಕೆಟನ್ನು ಅಥವಾ ರಬ್ಬರನ್ನು ಚೇಂಜ್ ಮಾಡಬೇಕು. ಇಲ್ಲ ಅಂದರೆ ಕೂಲಿಂಗ್ ಕಡಿಮೆ ಆಗುತ್ತೆ, ಫ್ರಿಡ್ಜ್ನಲ್ಲಿ ಏನೇ ಇಟ್ಟರೂ ಬೇಗನೆ ಕೆಡುತ್ತೆ. ಇನ್ನು ಗ್ಯಾಸ್ಕೆಟನ್ನು 15 ದಿನಕ್ಕೊಮ್ಮೆ ಆದರೂ ಕ್ಲೀನ್ ಮಾಡಿ. ಇದರಲ್ಲಿ ಕೊಳೆ ಕೂತಿದ್ರೂ ಕೂಡ ಗ್ಯಾಸ್ಕೆಟ್ ಬೇಗನೆ ಹಾಳಾಗುತ್ತೆ, ಕೂಲಿಂಗ್ ಕೂಡ ಕಡಿಮೆ ಆಗುತ್ತೆ. ಇನ್ನು ಗ್ಯಾಸ್ಕೆಟ್ ಲೂಸ್ ಆಗಿದೆಯಾ ಅಂತ ಚೆಕ್ ಮಾಡೋದು ಹೇಗೆ? ಬರೀ ಇಷ್ಟು ಮಾಡಿ, ಒಂದು ಚಿಕ್ಕ ತುಂಡು ಪೇಪರ್ನ ತಗೊಳ್ಳಿ, ಈ ಫ್ರಿಡ್ಜ್ನ ಡೋರ್ನ ಓಪನ್ ಮಾಡಿ, ಅರ್ಧ ಪೇಪರ್ನ ಭಾಗ ಒಳಗಡೆ ಇರಬೇಕು, ಅರ್ಧ ಹೊರಗಡೆ ಇರಬೇಕು. ನಂತರ ಡೋರನ್ನು ಕ್ಲೋಸ್ ಮಾಡಿ. ಈ ಕಡೆಯಿಂದ ನೀವು ಎಳಿಬೇಕು. ಜೋರಾಗಿ ಎಳಿಯೋದಕ್ಕೆ ಹೋದರೆ ನಿಜವಾಗ್ಲೂ ಪೇಪರ್ ಹೊರಗಡೆ ಬರುತ್ತೆ. ನಿಧಾನಕ್ಕೆ ಎಳೆದು ನೋಡಿ. ಸ್ವಲ್ಪ ಏನಾದರೂ ಪೇಪರ್ ಮೂವ್ ಆಗ್ತಾ ಇದೆ ಅಥವಾ ಪೇಪರ್ ಹೊರಗಡೆ ಬಂತು ಈಸಿಯಾಗಿನೇ ಅಂತ ಅಂದರೆ ಗ್ಯಾಸ್ಕೆಟ್ ಹೋಗಿದೆ ಅಂತ. ನೀವು ಈ ಗ್ಯಾಸ್ಕೆಟ್ ಅಥವಾ ರಬ್ಬರನ್ನು ಚೇಂಜ್ ಮಾಡ್ಕೊಳ್ಬೇಕು. ಇಲ್ಲ ಅಂತಂದರೆ ಸುಮ್ಮನೆ ಕರೆಂಟು ವೇಸ್ಟ್ ಆಗುತ್ತೆ, ಫ್ರಿಡ್ಜ್ನಲ್ಲಿಟ್ಟಿರೋ ಫುಡ್ಡು ಹಾಳಾಗುತ್ತೆ, ಫ್ರಿಡ್ಜ್ನಲ್ಲಿ ಕೂಲಿಂಗ್ ಕೂಡ ತುಂಬಾ ಕಡಿಮೆ ಆಗುತ್ತೆ. ಫ್ರಿಡ್ಜ್ನ ಟೆಂಪ್ರೇಚರನ್ನು ಸರಿಯಾಗಿ ಸೆಟ್ ಮಾಡಿ. ಟೆಂಪ್ರೇಚರ್ ಸರಿ ಸೆಟ್ ಆಗಿಲ್ಲ ಅಂದರೂ ಕೂಲಿಂಗ್ ಸರಿಯಾಗಿ ಆಗೋದಿಲ್ಲ. ಹೊಸ ಮಾಡೆಲ್ ಫ್ರಿಡ್ಜ್ಗಳಲ್ಲಿ ಇವಾಗೆಲ್ಲ ಆಟೋಮೆಟಿಕ್ ಆಗಿ ಟೆಂಪ್ರೇಚರ್ ಸೆಟ್ಟಿಂಗ್ ಇದೆ. ಇನ್ನು ಕೆಲವು ಫ್ರಿಡ್ಜ್ಗಳಲ್ಲಿ ನಾವೇ ಟೆಂಪ್ರೇಚರನ್ನು ಸೆಟ್ ಮಾಡ್ಕೊಳ್ಬೇಕಾಗತ್ತೆ. ಟೆಂಪ್ರೇಚರ್ ಸೆಟ್ಟಿಂಗ್ ಇರುತ್ತಲ್ಲ, ಅಲ್ಲೇ ಕೊಟ್ಟಿರ್ತಾರೆ ಯಾವ ಸೀಸನ್ಗೆ ಎಷ್ಟು ಇಡಬೇಕು ಅಂತ. ಆ ರೀತಿಯಾಗಿ ನೀವು ಸೆಟ್ ಮಾಡ್ಕೊಳ್ಳಿ. ಇಲ್ಲಾಂದರೆ ಫುಡ್ ಅಥವಾ ತರಕಾರಿ ಹಣ್ಣುಗಳು ಬೇಗನೆ ಹಾಳಾಗುತ್ತೆ. ಫ್ರಿಡ್ಜ್ನ ಏರ್ ವೆಂಟನ್ನು ಕ್ಲೋಸ್ ಮಾಡಬೇಡಿ. ಏರ್ ವೆಂಟ್ ಕ್ಲೋಸ್ ಆಗೋ ಥರ ಯಾವುದೇ ಬಾಕ್ಸ್ ಅಥವಾ ಏನನ್ನು ಇಡಬಾರ್ದು. ಫ್ರಿಡ್ಜ್ನಲ್ಲಿ ಈ ರೀತಿ ಏರ್ ವೆಂಟ್ ಇರುತ್ತೆ. ಇದನ್ನು ಕ್ಲೋಸ್ ಮಾಡೋ ಥರ ಒಂದು ವಸ್ತುವನ್ನು ಕೂಡ ಅಡ್ಡವಾಗಿ ಇಡಬಾರ್ದು. ಈ ರೀತಿ ಅಡ್ಡವಾಗಿ ಇಟ್ಟರೆ ಏನಾಗುತ್ತೆ, ಫ್ರಿಡ್ಜ್ನಲ್ಲಿ ಕೂಲಿಂಗ್ ಕಡಿಮೆ ಆಗುತ್ತೆ. ಫ್ರಿಡ್ಜ್ನಲ್ಲಿ ಕೂಲಿಂಗ್ ಕಡಿಮೆ ಆಗೋದಕ್ಕೆ ಇದೇ ಪ್ರಮುಖ ಕಾರಣ ಅಂತಲೇ ಹೇಳ್ಬೋದು. ಇದನ್ನು ತಪ್ಪದೇ ಫಾಲೋ ಮಾಡಿ. ಇನ್ನು ಏರ್ ವೆಂಟ್ನ ಮುಚ್ಚಿ ನಾವು ಬಾಕ್ಸ್ಗಳನ್ನು ಇಟ್ಟರೆ ಏನಾಗುತ್ತೆ, ಕೂಲಿಂಗ್ ಕಡಿಮೆ ಆಗಿರುತ್ತಲ್ವಾ, ಫ್ರಿಡ್ಜ್ ಏನು ಮಾಡುತ್ತೆ, ಆಟೋಮೆಟಿಕ್ ಕೂಲಿಂಗ್ನ ಜಾಸ್ತಿ ಮಾಡ್ಕೊಳ್ಳೋದಕ್ಕೆ ಕರೆಂಟ್ನ ಜಾಸ್ತಿ ಉಪಯೋಗಿಸುತ್ತೆ. ಇದರಿಂದ ಕರೆಂಟ್ ಕೂಡ ಸುಮ್ಮನೆ ವೇಸ್ಟ್ ಆಗುತ್ತೆ. ಕಂಡೆನ್ಸರ್ ಕಾಯಿಲ್ಗಳನ್ನು 6 ತಿಂಗಳಿಗೊಮ್ಮೆ ಕ್ಲೀನ್ ಮಾಡಿ. ಫ್ರಿಡ್ಜ್ನ ಹಿಂಭಾಗದಲ್ಲಿ ಈ ರೀತಿಯ ಕಂಡೆನ್ಸರ್ ಕಾಯಿಲ್ ಇದೆ, ಇದನ್ನು ಕ್ಲೀನ್ ಮಾಡ್ಕೊಳ್ಬೇಕು. ಇದು ತುಂಬಾ ಇಂಪಾರ್ಟೆಂಟ್. ಇದರಲ್ಲಿ ಧೂಳು ಕೂದಲು ಏನಾದರೂ ಕೂತ್ಕೊಳ್ಳುವಂಥ ಚಾನ್ಸಸ್ ಇರುತ್ತೆ. ಈ ರೀತಿ ಏನಾದರೂ ಕೂತ್ಕೊಂಡ್ರೆ ಏನಾಗುತ್ತೆ, ಕಂಡೆನ್ಸರ್ ಸರಿಯಾಗಿ ಕೆಲಸ ಮಾಡೋದಿಲ್ಲ. ಇದರಿಂದ ಫ್ರಿಡ್ಜ್ ಕೂಲಿಂಗ್ ಅಷ್ಟು ಚೆನ್ನಾಗಿ ಆಗೋದಿಲ್ಲ, ಕೂಲಿಂಗನ್ನು ಇದು ಕಳೆದುಕೊಳ್ಳುತ್ತೆ. ಆದ್ದರಿಂದ ಫ್ರಿಡ್ಜ್ನ ಆಫ್ ಮಾಡಿ 6 ತಿಂಗಳಿಗೊಮ್ಮೆ ಆದರೂ ಈ ಕಂಡೆನ್ಸರನ್ನು ಒಣ ಬಟ್ಟೆಯಲ್ಲಿ ಒರೆಸಬೇಕು. ಪ್ರತಿ ತಿಂಗಳು ಫ್ರಿಡ್ಜನ್ನು ತಪ್ಪದೇ ಡೀಫ್ರೋಸ್ಟ್ ಮಾಡಿ. ಇಲ್ಲ ಅಂದರೆ ಫ್ರಿಡ್ಜ್ನ ಟೆಂಪ್ರೇಚರ್ನಲ್ಲಿ ವೇರಿಯೇಷನ್ ಆಗುತ್ತೆ. ಟೆಂಪ್ರೇಚರ್ನಲ್ಲಿ ವೇರಿಯೇಷನ್ ಆದರೆ ಏನಾಗುತ್ತೆ ಅಂದರೆ ಫುಡ್ ಏನೇ ಇಟ್ಟರೂ ಕೂಡ ಬೇಗನೆ ಹಾಳಾಗುತ್ತೆ. ಇಲ್ಲ ಅಂತಂದರೆ ಜಾಸ್ತಿ ಕೋಲ್ಡ್ ಆಗುತ್ತೆ. ಇದರಿಂದ ಫುಡ್ ಕೂಡ ಬೇಗನೆ ಹಾಳಾಗುತ್ತೆ. ಆದ್ದರಿಂದ ಏನು ಮಾಡಬೇಕು, ನಾವು ಡೀಫ್ರೋಸ್ಟ್ ಮಾಡಬೇಕು. ತಿಂಗಳಿಗೆ ಒಂದು ಸಲ ಆದರೂ ನೀವು ಡೀಫ್ರೋಸ್ಟ್ನ ಮಾಡಿದ್ರೆ ತುಂಬಾ ಒಳ್ಳೆಯದು. ಫ್ರಿಡ್ಜನ್ನು ಗೋಡೆಗೆ ತಾಗಿಸಿ ಇಡಬೇಡಿ. ಗೋಡೆ ಮತ್ತು ಫ್ರಿಡ್ಜ್ಗೆ ನಡುವೆ ಸ್ವಲ್ಪ ಗ್ಯಾಪ್ ಇರಬೇಕು. ಇದರಿಂದ ಫ್ರಿಡ್ಜ್ನಲ್ಲಿ ಉತ್ಪತ್ತಿಯಾದ ಉಷ್ಣಾಂಶ ಹೊರಗಡೆ ಹೋಗಲು ಸಹಾಯ ಆಗುತ್ತೆ. ಇಲ್ಲ ಅಂದರೆ ಖಂಡಿತ ಕೂಲಿಂಗ್ ಕೂಡ ಕಡಿಮೆ ಆಗುತ್ತೆ. ಆದ್ದರಿಂದ ಗೋಡೆ ಹಾಗೂ ಫ್ರಿಡ್ಜ್ನ ನಡುವೆ ಗ್ಯಾಪ್ ಇರಲಿ. ಇನ್ನು ಫ್ರಿಡ್ಜ್ನಲ್ಲಿ ತರಕಾರಿ ಹಾಗೂ ಫ್ರೂಟ್ಸ್ಗಳು ಬೇಗನೆ ಹಾಳಾಗುತ್ತೆ, ಬಾಡಿ ಹೋಗುತ್ತೆ ಅಂತ ಆದರೆ ಯಾವಾಗಲೂ ಫ್ರೆಶ್ ಆಗೇ ಇರಬೇಕು ಅಂತ ಆದರೆ ಈ ಒಂದು ಟಿಪ್ಸ್ನ ನೀವು ಫಾಲೋ ಮಾಡಿ ನೋಡಿ. ತರಕಾರಿ ಹಣ್ಣುಗಳು ಕೂಡ ಇದರಿಂದ ಫ್ರೆಶ್ ಆಗಿರುತ್ತೆ. ಹಾಗೆ ಫ್ರಿಡ್ಜ್ನಲ್ಲಿ ಯಾವುದೇ ರೀತಿಯ ಬ್ಯಾಡ್ ಸ್ಮೆಲ್ ಇರೋದಿಲ್ಲ. ಒಂದು ಚಿಕ್ಕ ಬೌಲ್ ತಗೊಳ್ಳಿ, ಇದಕ್ಕೆ 1 ಸ್ಪೂನಷ್ಟು ಉಪ್ಪನ್ನ ಹಾಕಿ. ಈ ಉಪ್ಪನ್ನ ಏನು ಮಾಡಬೇಕು, ತರಕಾರಿ ಇಡ್ತೀವಲ್ಲ ಆ ಬಾಕ್ಸ್ ಒಳಗಡೆ ಇಟ್ಬಿಡಬೇಕು. ಈ ಬೌಲ್ ಸಮೇತ ಇಡಿ. ಒಂದು 15 ದಿನಕ್ಕೊಮ್ಮೆ ನೀವು ಇದನ್ನು ಚೇಂಜ್ ಮಾಡಿದ್ರೆ ಸಾಕು. ತರಕಾರಿಗಳು ಹಣ್ಣುಗಳು ಫ್ರೆಶ್ ಆಗಿರುತ್ತೆ. ಇದು ಫ್ರಿಡ್ಜ್ನಲ್ಲಿ ಉಂಟಾಗುವಂಥ ಎಕ್ಸ್ಟ್ರಾ ಮಾಯ್ಶ್ಚರ್ ಏನಿರುತ್ತೆ ಅದನ್ನು ಎಳ್ಕೊಳ್ಳುತ್ತೆ. ಆದ್ದರಿಂದ
ತರಕಾರಿ ಹಣ್ಣುಗಳು ಫ್ರೆಶ್ ಆಗಿ ಇರುತ್ತೆ. ಇನ್ನು ಫ್ರಿಜ್ನಲ್ಲಿ ಯಾವಾಗಲೂ ಕೆಟ್ಟ ವಾಸನೆ ಬರ್ತಾ ಇದೆ ಅಂತಂದರೆ ಈ ರೀತಿ ಮಾಡಿ, ಒಂದು ಬೌಲ್ಗೆ ಸ್ವಲ್ಪ ಉಪ್ಪನ್ನು ಹಾಕಿ ಫ್ರಿಜ್ನ ಡೋರಲ್ಲಿ ಈ ರೀತಿ ಒಂದು ಕಪ್ಪಲ್ಲಿ ಸ್ವಲ್ಪ ಉಪ್ಪನ್ನು ಹಾಕಿ ಇಟ್ಬಿಡಿ. ಇದರಿಂದ ಬ್ಯಾಡ್ ಸ್ಮೆಲ್ ಏನಾದರೂ ಫ್ರಿಜ್ನಲ್ಲಿ ಬರ್ತಾ ಇದ್ರೆ ಅದು ಹೋಗುತ್ತೆ. ಇನ್ನು ಈ ವಿಡಿಯೋ ನಿಮ್ಮೆಲ್ರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೊಂಡಿದ್ದೀನಿ. ಹೇಗನ್ನಿಸ್ತು ಅಂತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನ ಮರಿಬೇಡಿ. ಆದಷ್ಟು ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿ ಜೊತೆ ಶೇರ್ ಮಾಡ್ಕೊಳ್ಳಿ. ಹಾಗೆ ಲೈಕ್ ಮಾಡೋದನ್ನ ಮರಿಬೇಡಿ. ನೀವೇನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಪಕ್ಕದಲ್ಲೇ ಇರುವ ಬೆಲ್ ಬಟನ್ ಅನ್ನು ಕ್ಲಿಕ್ ಮಾಡಿ. ಹೀಗೆ ಪ್ರೋತ್ಸಾಹ ಕೊಡ್ತಾ ಇರಿ. ಪ್ರೋತ್ಸಾಹ ಕೊಡ್ತಿರೋ ನಿಮ್ಮೆಲ್ರಿಗೂ ತುಂಬಾ ಥ್ಯಾಂಕ್ ಯು.